ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂಥ ನಮ್ಗೆ ಏನಪ್ಪ ಅಂದ್ರೆ ವಿಜ್ಞಾನದ ಪ್ರಮುಖ ಪ್ರಶ್ನೆಗಳನ್ನು ಕೇಳ್ತಿರ್ತಾನೆ. ಈ ವಿಜ್ಞಾನಕ್ಕೆ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಯಾವ ಥರ ಕ್ವಶನ್ಸ್ಗಳು ಬರ್ತಾವೆ ಅಂತೇಳಿ ಈ ವಿಡಿಯೋನ ಏನಂತ ನೋಡ್ಕೊತ ಬರ್ರಿ. ಎಲ್ಲ ಪ್ರಶ್ನೆಗಳು ತಮಗೆ ಸರಿಯಾಗಿ ಸಿಗಬೇಕಾಗಿತ್ತಪ್ಪ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣ ನಾವು ಮಾಡುವಂಥ ಎಲ್ಲ ವಿಡಿಯೋಗಳು ಏನಂತಪ್ಪ ಅಂತಾಗ ನಿಮ್ಗೆ ನೇರವಾಗಿಯೇ ಸಿಗ್ತಾವೆ. ಹಾಗಾದರೆ ಫಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತ ಹೇಳ್ಕೊತ ಬಂದಾಗ, ನಿರ್ದಿಷ್ಟ ಆಕಾರ ಮತ್ತು ನಿರ್ದಿಷ್ಟ ಗಾತ್ರ ಹೊಂದಿರದ ವಸ್ತುವಿನ ಸ್ಥಿತಿ ಯಾವುದು ಅಂತ ಕ್ವಶನ್ಸ್ನ ಕೊಟ್ಟಾರೆ. ಇದರಲ್ಲಿ ನಿರ್ದಿಷ್ಟ ಆಕಾರ ಮತ್ತು ಗಾತ್ರ, ಇಲ್ಲಿ ನಿರ್ದಿಷ್ಟ ಆಕಾರ ಮತ್ತು ಗಾತ್ರ ಎರಡೂ ಹೊಂದಿರ್ತದೆ ಯಾವುದಪ್ಪ ಅಂದ್ರೆ ಘನ ವಸ್ತು. ಹೀಗಾಗಿ ಇದು ಅಂತೂ ಆನ್ಸರ್ನ ಹಾಕ್ಬಾರ್ದು ನೀವು. ಯಾಕೆ ಅವ್ರು ಕೇಳಿದ್ದು ಏನಪ್ಪ ಅಂದ್ರೆ ಹೊಂದಿರದ ವಸ್ತು ಯಾವುದು ಅಂತ ಕ್ವಶನ್ಸ್ನ ಕೇಳ್ಯಾರ. ಇನ್ನು ದ್ರವ ವಸ್ತುಗಳಿಗೆ ನಿರ್ದಿಷ್ಟ ಆಕಾರ ಇಲ್ಲ ಕರೆ, ಬಟ್ ಗಾತ್ರ ಅಂತೂ ಐತಿ. ಹಾಗಾದ್ರೆ ಇವು ನಮಗೆ ವಸ್ತುವಿನ ಸ್ಥಿತಿಗಳು ಘನ, ದ್ರವ, ಅನಿಲ ಅಂತ ಕರಿತೇವೆ. ದ್ರವ್ಯದ 4ನೇ ಸ್ಥಿತಿ ಪ್ಲಾಸ್ಮಾ. ಇದು ಅಂತೂ ಆನ್ಸರ್ನ ನೀವು ಹಾಕಬಾರ್ದು. ಹೀಗಾಗಿ ಸರಿಯಾದ ಉತ್ತರ ಈಗ ಯಾವತ್ತಪ್ಪ ಅಂದಾಗ ಗಾಳಿ. ಸರ್, ಮತ್ತು ನಿರ್ದಿಷ್ಟ ಆಕಾರ ಗಾಳಿಗಿಲ್ಲ, ಬಟ್ ಗಾತ್ರ ಇರ್ತದಲ್ಲ ತೂಕ, ಅದರಲ್ಲಿ ಅಣುಗಳ ಜೋಡಣೆಗಳು ಭಾಳ ವಿರಳವಾಗಿರುವುದರಿಂದ ಹೀಗಾಗಿ ಗಾತ್ರ ಆ ವಸ್ತುವಿನ ಗಾತ್ರದಲ್ಲಿ ನಮಗೇನಾಗ್ತದಪ್ಪ ಅಂದಾಗ ಕಂಡು ಬರೋದರಿಂದ ಇದನ್ನು ನಾವು ಕೊಟ್ಟಂಥ ಆಪ್ಷನ್ಸ್ ಪ್ರಕಾರ ಸಿನೇ ಇದಕ್ಕೆ ಸರಿ ಉತ್ತರವನ್ನು ಹಾಕಬೇಕಾಗ್ತದೆ. ಅಂತಿಮವಾಗಿ ವಿಭಜಿಸಲು ಸಾಧ್ಯವಾಗದೆ ಉಳಿಯುವ ಸೂಕ್ಷ್ಮ ಕಣವನ್ನು ನಾವೇನಂತ ಕರಿತೀವಪ್ಪ ಅಂತ ಅಂದಾಗ ಪರಮಾಣು ಅಂತೇಳಿ ಕರಿತೇವೆ. ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದಾಗ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರವನ್ನು ಹಾಕಬೇಕು. ಜಾನ್ ಡಾಲ್ಟನ್ ಪರಮಾಣು ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಅಂತ ಕ್ವಶನ್ಸ್ ನಿಮ್ಗೆ ಕೇಳಬಹುದು. ನೆಕ್ಸ್ಟ್ ಪ್ರಶ್ನೆ, ದ್ರವರೂಪದ ಧಾತುವಿಗೆ ಉದಾಹರಣೆ. ಸರ್, ದ್ರವರೂಪದ ಧಾತುವಿಗೆ ಉದಾಹರಣೆ ಯಾವುದು? ಟೋಟಲ್ 118 ಎಲಿಮೆಂಟ್ಗಳು ಕಂಡು ಬರ್ತವೆ. ಅದರ ಒಳಗಡೆ ದ್ರವರೂಪದಲ್ಲಿರುವುದು ಒಂದು ಧಾತು ಅಂತೇಳಿ ಕಂಡು ಬರ್ತದೆ. ಯಾವುದಪ್ಪ ಅಂತಂದಾಗ ಪಾದರಸ ಅಂತೇಳಿ ನಾವು ಕರಿತೇವೆ. ಹಾಗಾದರೆ ದ್ರವರೂಪದ ಧಾತು ಅಂತ ಗೊತ್ತಿಲ್ಲ, ಹೌದಾ? ಲೋಹ. ಅದೇ ದ್ರವರೂಪದ ಅಲೋಹ ಯಾವುದು ಅಂತ ಕ್ವಶನ್ಸ್ನ ಕೇಳ್ಬೋದು ನೀವು. ದ್ರವರೂಪದ ಲೋಹ ಅಂತ ಬರಬೇಕಾಗಿತ್ತು. ದ್ರವರೂಪದ ಅಲೋಹ ಯಾವುದಪ್ಪ ಅಂದಾಗ ಬ್ರೋಮಿನ್ ಅಂತೇಳಿ ಕರಿತೇವೆ. ಇದು ಕೂಡ ನಮ್ಗೆ ನೆನಪಿರಬೇಕು. ಇನ್ನು ನೆಕ್ಸ್ಟ್, ಗಾಳಿಯ ಪ್ರಧಾನ ಘಟಕ ಯಾವುದು ಅಂತ ಪ್ರಶ್ನೆ ಇದೆ. ಇದು ಮೊನ್ನೆ ಇತ್ತೀಚೆಗೆ ಮೊರಾರ್ಜಿ ದೇಸಾಯಿ ಆದರ್ಶ ವಿದ್ಯಾಲಯಕ್ಕೆ ಎರಡಕ್ಕೂ ಕ್ವಶನ್ಸ್ ಆಗಿದೆ. ಮತ್ತೆ ಈ ಅಲ್ಪಸಂಖ್ಯಾತ ಮೊರಾರ್ಜಿ ದೇಸಾಯದಲ್ಲಿ ಕೂಡ ಕ್ವಶನ್ಸ್ ಆಗ್ತದೆ. ಗಾಳಿಯ ಪ್ರಧಾನ ಘಟಕ ಯಾವುದಪ್ಪ ಅಂದಾಗ ಅಂದರೆ ಅತಿ ಹೆಚ್ಚು ಇರುವುದು ಯಾವುದಪ್ಪ ಅಂದಾಗ ಸಾರಜನಕ ಅಂತ ಹೇಳ್ತಿರ್ತೇವೆ. ಟೋಟಲ್ 78% ಏನಾಗ್ತದಪ್ಪ ಅಂದಾಗ ಕಂಡು ಬರ್ತದೆ. 21% ಆಕ್ಸಿಜನ್ ಕಂಡು ಬರ್ತದೆ. ಕಾರ್ಬನ್ ಡೈಆಕ್ಸೈಡ್ 0.04%. ಇನ್ನು ಜಡ ಅನಿಲಗಳಪ್ಪ ಅಂದಾಗ 0.96%. ಇದು ಫಿಕ್ಸ್ ನೆನಪಿಟ್ಕೊಂಡ್ಬಿಡ್ರಿ. ಇವ್ರ ಒಳಗಡೆ 4ರ ಒಂದು ಕ್ವಶನ್ಸ್ನ ಕೇಳ್ತಾನೆ. ನೆಕ್ಸ್ಟ್, ನೀರಿನ ಕುದಿಯುವ ಬಿಂದು ಏನು? ಸರ್, ನೀರು ಎಷ್ಟು ಡಿಗ್ರಿ ಒಳಗಡೆ ಕುದಿಯಕ್ಕೆ ಸ್ಟಾರ್ಟ್ ಆಗ್ತದಪ್ಪ ಅಂತ ಅಂದಾಗ 100 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ನೀರು ಕುದಿಯಕ್ಕೆ ಸ್ಟಾರ್ಟ್ ಆಗ್ತದೆ. 0 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ನೀರು ಐಸ್ ಆಗ್ತದೆ. ಹಾಗಾದರೆ ಇಲ್ಲಿ 37 ಡಿಗ್ರಿ ಸೆಲ್ಸಿಯಸ್ ಅಂತ ಕೊಟ್ಟಾನ. ಮಾನವನ ದೇಹದ ಉಷ್ಣಾಂಶತೆ ಎಷ್ಟು ಅಂತ ಕ್ವಶನ್ಸ್ನ ಕೊಟ್ಟನಪ್ಪ ಅಂದಾಗ 37 ಡಿಗ್ರಿ ಸೆಲ್ಸಿಯಸ್ನ ಆನ್ಸರ್ನ ಹಾಕಬೇಕಾಗ್ತದೆ. ನೆಕ್ಸ್ಟ್, ನಿಧಾನಗತಿಯಲ್ಲಿ ಸಾಗುವ ದಹನ ಕ್ರಿಯೆ ಯಾವುದು ಅಂತ ಕ್ವಶನ್ಸ್ನ ಕೊಟ್ಟಾರ. ಹೌದಾ? ನಿಧಾನಗತಿಯಲ್ಲಿ ಸಾಗುವಂಥ ಒಂದು ದಹನ ಕ್ರಿಯೆ ಯಾವುದಪ್ಪ ಅಂದಾಗ ಅದನ್ನು ನಿಧಾನ ದಹನ ಅಂತೇಳಿ ಕರಿತೇವೆ. ಈಗ ದಹನ ಆಗಬೇಕಾಗಿತ್ತಪ್ಪ ಅಂದರೆ ಯಾವ ಅನಿಲದ ಅವಶ್ಯಕತೆ ಇದೆ ಅಂತ ಕ್ವಶನ್ಸ್ನ ಕೇಳ್ತಾನೆ. ಅಲ್ಲಿ ಆಮ್ಲಜನಕದ ಅವಶ್ಯಕತೆ ಇದೆ ಅಂತೇಳಿ ನಾವು ಹಾಕಬೇಕಾಗ್ತದೆ. ನೆಕ್ಸ್ಟ್, ಉಸಿರಾಟ ಕ್ರಿಯೆಯಲ್ಲಿ ನಾವು ಒಳ ತೆಗೆದುಕೊಳ್ಳುವಂಥ ಅನಿಲ ಯಾವುದು ಅಂತ ಕ್ವಶನ್ಸ್ ಇದೆ. ನೋಡಿರಿ, ಉಸಿರಾಟ ಮಾಡ್ಬೇಕಪ್ಪ ಅಂದಾಗ ನಾವು ಒಳ ತೆಗೆದುಕೊಳ್ಳುವಂಥ ಅನಿಲ ಯಾವುದಪ್ಪ ಅಂತಂದಾಗ ಇಲ್ಲಿ ಆಮ್ಲಜನಕವನ್ನು ಒಳ ತೆಗೆದುಕೊಳ್ತವೆ. ಇಂಗಾಲ ಡೈಆಕ್ಸೈಡ್ ಅಥವಾ ಕಾರ್ಬನ್ ಡೈಆಕ್ಸೈಡನ್ನು ಹೊರಗಡೆ ಬಿಡ್ತವೆ. ನೇರವಾಗಿ ಯಾವ ಅನಿಲವನ್ನು ತೆಗೆದುಕೊಳ್ಳುವುದಿಲ್ಲ ಅಂದಾಗ ಸಾರಜನಕವನ್ನು ತೆಗೆದುಕೊಳ್ಳುವುದಿಲ್ಲ ಅಂತೇಳಿ ಹಾಕಬೇಕು. ಒಂದು ವರ್ಷ ಅಥವಾ ಒಂದು ಋತುವಿನ ಕಾಲ ಬದುಕಬಲ್ಲ ಸಸ್ಯಗಳೇ ನಾವು ಬಹುವಾರ್ಷಿಕ ಸಸ್ಯಗಳು, ಏಕವಾರ್ಷಿಕ ಸಸ್ಯಗಳು, ದ್ವೈವಾರ್ಷಿಕ ಸಸ್ಯಗಳು, ಮರಗಳು ಅಂತೇಳಿದೆ. ಹೌದಾ? ಒಂದು ವರ್ಷ ಅಥವಾ ಒಂದು ಋತುವಿನ ಕಾಲದಲ್ಲಿ ಅಥವಾ ಬದುಕಬಲ್ಲ ಸಸ್ಯಗಳನ್ನೇ ನಾವು ಏಕವಾರ್ಷಿಕ ಸಸ್ಯಗಳು ಅಂತೇಳಿ ಕರಿತೇವೆ. ಒಂದೇ ವರ್ಷದ ಬೆಳೆಗಳು ಅಂತೇಳಿ ನಾವು ಇದನ್ನು ಕರಿತೇವೆ. ನೆಕ್ಸ್ಟ್, ಒಂದೇ ಕೋಶದಿಂದ ರಚಿತವಾಗಿರುವಂಥ ಜೀವಿಗಳನ್ನು ನಾವು ಏನೇನು ಕರಿತೀವಿ ಅಂತ ಪ್ರಶ್ನೆ ಇದೆ. ಒಂದೇ ಒಂದು ಕೋಶದಿಂದ ರಚಿತವಾಗಿರುವಂಥ ಜೀವಿಗಳನ್ನು ನಾವು ಏಕಕೋಶ ಜೀವಿಗಳು ಅಂತೇಳಿ ಕರಿತೇವೆ. ಏಕಕೋಶ ಜೀವಿಗಳು. ಸಾಕಷ್ಟು ಕೋಶಗಳಿಂದ ರಚನೆ ಆಗಿದ್ದಪ್ಪ ಅಂದ್ರೆ ಅವನ್ನ ಬಹುಕೋಶ ಜೀವಿಗಳು ಅಂತೇಳಿ ನಾವು ಕರಿತೇವೆ. ನೆಕ್ಸ್ಟ್, ಕ್ರೆಸ್ಕೋಗ್ರಾಫನ್ನು ರೂಪಿಸಿದವರು ಯಾರು ಅಂತ ಪ್ರಶ್ನೆ ಇದೆ. ಈ ಕ್ರೆಸ್ಕೋಗ್ರಾಫನ್ನು ರೂಪಿಸಿದವರು ಯಾರು? ನ್ಯೂಟನ್, ಥಾಮಸ್ ಅಲ್ವಾ ಎಡಿಸನ್, ಗ್ರಾಹಂ ಬೆಲ್, ಜಗದೀಶ್ ಚಂದ್ರ ಬೋಸ್ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ನೋಡ್ಕೊತ ಬಂದಾಗ ಈ ಕ್ರೆಸ್ಕೋಗ್ರಾಫನ್ನು ರೂಪಿಸಿದವರು ಜಗದೀಶ್ ಚಂದ್ರ ಬೋಸ್ ಅಂತೇಳಿ ಕರಿತೇವೆ. ಸಸ್ಯಗಳಿಗೆ ಜೀವ ಇದೆ ಅಂತ ಹೇಳಿದವರು ಯಾರು ಅಂತ ಕ್ವಶನ್ಸ್ನ ಕೇಳ್ಬೋದು ನಿಮಗೆ. ಸಸ್ಯಗಳಿಗೆ ಜೀವ ಇದೆ ಅಂತ ಹೇಳಿದವರು ಜಗದೀಶ್ ಚಂದ್ರ ಬೋಸ್ ಅಂತೇಳಿ ನಾವು ಕರಿತೇವೆ.
ಥಾಮಸ್ ಅಲ್ವಾ ಎಡಿಸನ್ ಕಂಡುಹಿಡಿದದ್ದು ಬಲ್ಬ್, ನ್ಯೂಟನ್ ಕಂಡುಹಿಡಿದದ್ದು ಏನಪ್ಪ ಅಂತಂದಾಗ ನ್ಯೂಟನ್ ಚಲನಾ ನಿಯಮಗಳು ಬೇರೆ. ನೆಕ್ಸ್ಟ್ ಗುರುತ್ವಾಕರ್ಷಣ ಬಲ, ಹೌದಾ, ಸರ್ ಐಸಾಕ್ ನ್ಯೂಟನ್ ಅಂತ ಕರಿತೀವಿ, ಗ್ರಾವಿಟೇಷನಲ್ ಫೋರ್ಸ್. ಇನ್ನು ಗ್ರಹಾಂ ಬೆಲ್ ಕಂಡುಹಿಡಿದದ್ದು ಟೆಲಿಫೋನ್. ನೆಕ್ಸ್ಟ್ ಸಸ್ಯಗಳು ಉಸಿರಾಡುವ ಭಾಗ ಯಾವುದು ಅಂತ ಪ್ರಶ್ನೆ ಇದೆ. ಇಲ್ಲಿ ಸಸ್ಯಗಳು ಉಸಿರಾಡುವ ಭಾಗ ಎರಡು ಕೊಟ್ಟಾನ, ಎಲೆಗಳ ಮೂಲಕ ಸಸ್ಯಗಳು ಉಸಿರಾಡ್ತಾವೆ ಅಂತ ಹೇಳಿರ್ತೀವಿ. ಆ ಎಲೆಗಳ ಒಳಗಡೆ ಪರ್ಟಿಕ್ಯುಲರ್ ಯಾವ ಭಾಗಪ್ಪ ಅಂದಾಗ ಪತ್ರರಂಧ್ರಗಳು, ಸ್ಟೊಮಾಟ ಅಂತ ಕರಿತೇವೆ. ಈ ಪತ್ರರಂಧ್ರಗಳ ಮೂಲಕ ಸಸ್ಯಗಳು ಏನು ಮಾಡ್ತವಪ್ಪ ಅಂತಂದಾಗ ಉಸಿರಾಡ್ತವೆ. ಸಸ್ಯಗಳು ಯಾಕೆ ಹಸಿರಾಗಿದ್ದಾವಪ್ಪ ಅಂದಾಗ ಕ್ಲೋರೋಫಿಲ್ ಪಿಗ್ಮೆಂಟ್ ಇರುವುದರಿಂದ ಸಸ್ಯಗಳು ಹಸಿರಾಗಿದ್ದಾವೆ. ನೆಕ್ಸ್ಟ್ ವಿಶ್ವ ಪರಿಸರ ದಿನಾಚರಣೆಯನ್ನು ಯಾವಾಗ ಆಚರಿಸ್ತಾರೆ ಅಂತ ಪ್ರಶ್ನೆ ಇದೆ. ವಿಶ್ವ ಪರಿಸರ ದಿನಾಚರಣೆಯನ್ನು ನಾವು ಜೂನ್ 5ರಂದು ಏನು ಮಾಡ್ತೇವಪ್ಪ ಅಂದಾಗ ಆಚರಣೆಯನ್ನು ಮಾಡ್ತೇವೆ. ಮಾರ್ಚ್ 8 ಮಹಿಳಾ ದಿನಾಚರಣೆ. ನೆಕ್ಸ್ಟ್ ಡಿಸೆಂಬರ್ 1 ಏಡ್ಸ್ ದಿನ ಅಂತ ಕರಿತೇವೆ. ಹಾಗಾದರೆ ಜುಲೈ 1 ಯಾವ ದಿನ, ಅದು ಕೂಡ ಒಂದು ಇಂಪಾರ್ಟೆಂಟ್ ದಿನ ಐತಿ. ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ನೋಡೋಣ. ಆಂದೋಲನ ಚಲನೆಗೆ ಉದಾಹರಣೆ ಏನು ಅಂತ ಕ್ವಶನ್ಸ್ನ ಕೊಟ್ಟಾರೆ. ಆಂದೋಲನ ಚಲನೆಗೆ ಉದಾಹರಣೆ ಯಾವುದಿದ್ರಾಗ ಪಂಕದ ಚಲನೆ, ಇದು ವೃತ್ತೀಯ ಚಲನೆ. ಬುಗುರು ತಿರುಗುವುದು ವೃತ್ತೀಯ, ಕುಂಬಾರನ ಚಕ್ರ ವೃತ್ತೀಯ. ಹಾಗಾದರೆ ಗಡಿಯಾರದ ಲೋಲಕ ಹಿಂದೆ ಮುಂದೆ ಹೋಗ್ತದೆ, ಹಿಂದೆ ಮುಂದೆ ಹೋದರೆ ಆವರ್ತಕ ಚಲನೆ ಅಂತ ಕರಿತೀವಿ, ಅಥವಾ ಆಂದೋಲನ ಚಲನೆ ಅಂತ ಕೂಡ ಇದನ್ನು ಕರಿತೇವೆ. ಗುರುತ್ವಾಕರ್ಷಣ ಬಲವನ್ನು ಕಂಡುಹಿಡಿದವರು ಯಾರು ಅಂತ ಪ್ರಶ್ನೆ ಇದೆ. ನೋಡ್ರಿ, ಈ ಗುರುತ್ವಾಕರ್ಷಣ ಬಲವನ್ನು ಕಂಡುಹಿಡಿದವರು ಯಾರಪ್ಪ ಅಂತ ನೋಡಿದಾಗ ನ್ಯೂಟನ್. ಆಗ ಹೇಳಿದೆ ನಾನು, ಸರ್ ಐಸಾಕ್ ನ್ಯೂಟನ್ ಭೂಮಿಗೆ ಗ್ರಾವಿಟೇಷನಲ್ ಫೋರ್ಸ್ ಇದೆ ಅಂತೇಳಿ ಕಂಡುಹಿಡಿತಾರೆ. ಅಲೆಕ್ಸಾಂಡರ್ ಫ್ಲೆಮಿಂಗ್ ಏನು ಕಂಡುಹಿಡಿತಾನಪ್ಪ ಅಂದ್ರೆ ಪೆನ್ಸಿಲಿನ್ ಕಂಡುಹಿಡಿತಾನೆ. ಮೈಕಲ್ ಪ್ಯಾರಡೆ ನಿಯಮಗಳು ಅಂತ ಬರ್ತವೆ. ಜೋಸೆಫ್ ಪ್ರಿಸ್ಲೆ, ಈ ಆಮ್ಲಜನಕ, ಈ ಥರ ಇವ್ರನ್ನ ಏನು ಮಾಡ್ತಾರಪ್ಪ ಅಂತಂದಾಗ ಕಂಡುಹಿಡಿದಂಥ ಪ್ರಮುಖ ವ್ಯಕ್ತಿಗಳು ಅಂತೇಳಿ ನಾವು ನೋಡ್ತೇವೆ. ನೆಕ್ಸ್ಟ್ ಅತ್ಯಂತ ದೊಡ್ಡ ಗ್ರಹ ಯಾವುದು? ಗ್ರಹಗಳ ಮೇಲೆ ಅಂತೂ ಒಂದು ಫಿಕ್ಸ್ ಕ್ವಶನ್ಸ್ ಬರ್ತದೆ. ಅತ್ಯಂತ ದೊಡ್ಡದಾದ ಗ್ರಹ ಯಾವುದು ಅಂತ ಕ್ವಶನ್ಸ್ನ ಕೇಳಿದಪ್ಪ ಅಂದ್ರೆ ನಿಮ್ಗೆ ಗುರು ಗ್ರಹ ಅಂತೇಳಿ ಹಾಕಬೇಕು. ಚಿಕ್ಕ ಗ್ರಹ ಅಂದಾಗ ಬುಧ ಗ್ರಹ ಅಂತ ಹಾಕಬೇಕು. ಸುಂದರವಾದ ಗ್ರಹ ಅಂದಾಗ ಸುಂದರವಾದಂಥ ಗ್ರಹ ಅಂದಾಗ ಶನಿ ಅಂತ ಹಾಕ್ರಿ. ಹೊಳೆಯುವ ಗ್ರಹ, ಪ್ರಕಾಶಮಾನವಾದ ಗ್ರಹ ಅಂತಾಗ ಶುಕ್ರ ಹಾಕ್ರಿ. ಈ ಥರ ಪ್ರಶ್ನೆಗಳು ನಿಮ್ಮ ಗ್ರಹಗಳಿಗೆ ಸಂಬಂಧಪಟ್ಟಂತ ಬರ್ತವೆ. ಅತ್ಯಂತ ಪ್ರಕಾಶಮಾನವಾದ ಗ್ರಹ ನೋಡಿ, ಮತ್ತೆ ಬಂದಿದೆ. ಅತ್ಯಂತ ಪ್ರಕಾಶಮಾನವಾದ ಗ್ರಹ ಯಾವುದಪ್ಪ ಅಂದಾಗ ಶುಕ್ರ ಗ್ರಹ ಅತ್ಯಂತ ಪ್ರಕಾಶಮಾನವಾದಂಥ ಗ್ರಹ ಆಗಿದೆ. ನೀಲಿ ಗ್ರಹ ಅಂತೇಳಿ ಯಾವುದನ್ನು ಕರೀತಾರಪ್ಪ ಅಂದ್ರೆ ಭೂಮಿಯನ್ನ ಕರೀತಾರೆ. ತಂದೆ, ತಾಯಿ, ಅಜ್ಜ, ಅಜ್ಜಿ, ಮಕ್ಕಳು ಮತ್ತು ಮೊಮ್ಮಕ್ಕಳನ್ನ ಒಳಗೊಂಡಂಥ ಕುಟುಂಬವನ್ನು ನಾವು ಯಾವ ಕುಟುಂಬ ಅಂತೇಳಿ ಕರಿತೇವೆ? ಇಲ್ಲಿ ವಿಭಕ್ತ ಕುಟುಂಬ, ಏಕ ಕುಟುಂಬ, ಅವಿಭಕ್ತ ಕುಟುಂಬ, ಸಂಬಂಧಿಕರು ಅಂತಿದೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದಾಗ ಅವಿಭಕ್ತ ಕುಟುಂಬ ಅಂತೇಳಿ ಕರಿತೇವೆ. ಹೀಗಾಗಿ ಆಪ್ಷನ್ಸ್ ಸಿ ಇದಕ್ಕೆ ಏನಾಗ್ತದಪ್ಪ ಅಂದಾಗ ಸರಿ ಉತ್ತರ ಆಗ್ತದ. ಒಳಾಂಗಣ ಆಟಕ್ಕೆ ಉದಾಹರಣೆ ಯಾವುದು? ಒಳಾಂಗಣ ಆಟಕ್ಕೆ ಉದಾಹರಣೆ ಯಾವುದು? ಈ ಕ್ರಿಕೆಟ್ ಸ್ಟೇಡಿಯಂದಾಗ ಆಡ್ತೇವೆ ಹೊರಗಡೆ, ವಾಲಿಬಾಲ್ ಹೊರಗಡೆ ಆಡ್ತೇವೆ, ಓಟ ಹೊರಗಡೆ, ಇವು ಚೆಸ್, ಇದು ಒಳಾಂಗಣ ಆಟಕ್ಕೆ ಉದಾಹರಣೆ ಆಗ್ತದೆ. ಹೀಗಾಗಿ ಆಪ್ಷನ್ ಸಿ ಇದಕ್ಕೆ ಏನಾಗ್ತದಪ್ಪ ಅಂದಾಗ ಸರಿ ಉತ್ತರ ಆಗ್ತದ. ನೆಕ್ಸ್ಟ್ ಪ್ರಶ್ನೆ, ಹಿಮವನ್ನು ಬಳಸಿಕೊಂಡು ನಿರ್ಮಿಸಲಾದ ಸಣ್ಣ ಮನೆಯನ್ನು ನಾವು ಯಾವ ಮನೆ ಅಂತ ಕರಿತೀವಿ? ಗುಡಾರ, ನೆಕ್ಸ್ಟ್ ಗುಹೆ, ಮನೆ, ಇಗ್ಲು ಅಂತಿದೆ. ಮನೆ ಅಂತೇಳಿ ಹಿಮಗಳಿಂದ ಕಟ್ಟಕ್ಕಾಗಲ್ಲ, ಗುಹೆಗಳಿಂದ ಹಿಮಗಳಿಂದ ಕಟ್ಟಕ್ಕಾಗಲ್ಲ. ಇಲ್ಲಿ ಗುಡಾರ, ಇಗ್ಲು ನಿಮ್ಗೆ ಕನ್ಫ್ಯೂಸ್ ಆಗ್ತದೆ. ಹಿಮದಿಂದ ಕಟ್ಟುವಂಥ ಮನೆಗಳನ್ನು ನಾವು ಇಗ್ಲು ಮನೆಗಳು ಅಂತೇಳಿ ಕರಿತೇವೆ. ಇವೆಲ್ಲ ಆ ಕಡೆ ಹಿಮಾಲಯ ಪ್ರದೇಶಗಳ ಕಲ್ಲಲ್ಲಿ ನಮ್ಗೆ ಏನಾಗ್ತದಪ್ಪ ಅಂದಾಗ ಕಂಡು ಬರ್ತವೆ. ಇನ್ನು ಕೊನೆಯ ಪ್ರಶ್ನೆ, ಸರ ಪ್ರಾಣಿಜನ್ಯ ನಾರಿಗೆ ಉದಾಹರಣೆ ಯಾವುದು ಅಂತ. ಇಲ್ಲಿ ಕೊಟ್ಟಂಥ ಹತ್ತಿ, ರೇಷ್ಮೆ, ಸೆಣಬು, ನೈಲಾನ. ಇದರಲ್ಲಿ ಪ್ರಾಣಿಜನ್ಯಗೆ ಉದಾಹರಣೆ ಯಾವುದಪ್ಪ ಅಂದಾಗ ಈಸಿಯಾಗಿ ಆನ್ಸರ್ನ ಹಾಕ್ಬೇಕು, ರೇಷ್ಮೆ ಅಂತೆ. ಸರ್ ರೇಷ್ಮೆ ಈ ಹುಳದಿಂದ ಏನಾಗ್ತದಪ್ಪ ಅಂದ್ರೆ ರೇಷ್ಮೆ ಹುಳ ಅಥವಾ ಇದು ಪ್ರಾಣಿಜನ್ಯದಿಂದ ತಯಾರಾದಂಥ ಒಂದು ನಾರು. ಹೀಗಾಗಿ ರೇಷ್ಮೆ ಅಂತ ಹಾಕುವ. ಹತ್ತಿ, ಸೆಣಬು ಇವೆಲ್ಲ ಸಸ್ಯ ಮೂಲದ್ದು. ಈ ಥರ ನಿಮ್ಗೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳನ್ನು ಕೇಳ್ತಿರ್ತಾನೆ. ಈ ಥರ ಪ್ರಶ್ನೆಗಳಿಗಾಗಿ ನಮ್ಮ ಪೇಜಸ್ನ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಸಾಕಷ್ಟು ಮಾಹಿತಿಗಳು ಫ್ರೀಯಾಗಿಯೇ ಕ್ಲಾಸಸ್ಗಳು ಸಿಗ್ತಿರ್ತಾವೆ. ಇನ್ನೂ ಸಾಕಷ್ಟು ಪ್ರಶ್ನೆಗಳು ಏನಾಗ್ತಪ್ಪ ಅಂದಾಗ ನಿಮ್ಗೆ ಸಿಗ್ತವೆ. ಧನ್ಯವಾದಗಳು ರೀ.